ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಿಮ್ ಬುದ್ಧಿಗೆ ಏನಾದ್ರು ಗರ ಬಡ್ದಿದ್ಯಾ? ನೋಡೆ, ಏನೇನೋ ಮಾತಾಡ್ಬೇಡಿ. ಏನಾಯ್ತು ಅಂತ ಬಾಯ್ಬಿಟ್ಟು ಬೋಗಳಿ. ಬನ್ನಿ ಇಲ್ಲಿ ಅಲ್ಲಿ ನೋಡಿ, ಅಡ್ಗೆ ಮನೆಯಲ್ಲಿ ಆಯಮ್ಮ ಯಾಕೆ ಅಡ್ಗೆ ಮನೇಲಿ ಕುತ್ಕೊಂಡು ಅಡ್ಗೆ ಮಾಡ್ತಾ ಇದ್ದಾಳೆ? ಅದೇನಿದ್ರು ನಾವು ನೋಡ್ಕೊಳ್ತೀವಿ. ಅವಳನ್ನ ಆಚೆ ಬರಕ್ ಹೇಳಿ ಫಸ್ಟ್. ಕಂಡವ್ರನ್ನ ಕರ್ಕೊಂಡ್ ಬಂದು ಅಡ್ಗೆ ಮಾಡಕ್ಕೆ ಹೇಳಿದಿರಲ್ಲ, ಅವಳು ಅಡ್ಗೆ ಮಾಡಾಕಿದ್ದು ನಾವು ತಿನ್ಬೇಕಾಗತ್ತೆ. ದೊಡ್ಡದಾಗಿ ಹೇಳ್ತಾ ಇದ್ರಿ ಅಡ್ಗೆ ಮನೆನ ಹಂಗಿಟ್ಕೋಬೇಕು ಹೀಗಿಟ್ಕೋಬೇಕು ಅಂತ ದೊಡ್ಡದಾಗಿ ಉಪದೇಶ ಮಾಡ್ತಾ ಇದ್ರಿ. ಯಾಕೆ ಅದೆಲ್ಲ ಮರ್ತೋಯ್ತಾ ನಿಮ್ಗೆ? ಈಗ ನೀವ್ ಬಂದು ಹೇಳಿದ್ರಂತೆ ಅವಳು ಆಚೆ ಬರೋದು. ಹೇಳಿ ಅವಳಿಗೆ ಬಾ ಆಚೆ ಅಂತ ಹೇಳಿ ಅತ್ತೆ. ಇಷ್ಟೇನಾ? ಈಗ ಏನಾಯ್ತು? ಅವಳು ಅಡಿಗೆ ಮಾಡ್ಲಿ ಬಿಡು. ಕೇಳುದಿಯಲ್ಲೋ ನಿಮ್ ಅತ್ತೆ ಹೇಳಿದ್ದ. ಅತ್ತೆ, ನಾವ್ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇಲ್ವಾ? ಅಲ್ಲ ಕಣಮ್ಮ, ಅವಳು ಹೆಂಗ್ಸೆ ತಾನೆ. ಅವಳು ಅಡಿಗೆ ಮಾಡೋದು ಏನ್ ತಪ್ಪಾಗ್ಬಿಡುತ್ತೆ? ಏನ್ ತಪ್ಪಾಗ್ಬಿಡತ್ತಾ? ಲೇ ನೋಡ್ರೆ, ಅಡಿಗೆ ಮನೆಯಲ್ಲಿ ಇಷ್ಟು ದಿವಸ ನೀವೆಲ್ಲ ಸೇರ್ಕೊಂಡು ಏನೇನು ಆಟ ಆಡ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗೂ ಗೊತ್ತು. ಇನ್ನು ಮುಂದೆ ಅದನ್ನೆಲ್ಲ ನಿಲ್ಲಿಸ್ಬಿಡಿ. ಇನ್ಮೇಲೆ ಅವಳೇ ಅಡಿಗೆ ಮಾಡ್ತಾಳೆ. ನಿಮ್ಗೆ ಹೆಂಗಿರು ಬೇರೆ ಕೆಲಸಗಳಿದಾವಲ್ಲ, ಅದನ್ನೆಲ್ಲ ಮಾಡ್ಕೊಳ್ಳಿ ಅಷ್ಟೇ. ಅತ್ತೆ 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 ಇಲ್ಲಿ ಕೇಳಿ ಅತ್ತೆ, ನನ್ ಮಾತು ಕೇಳಿ ಅತ್ತೆ. ಅತ್ತೆ ಅತ್ತೆ, ಏನೇ ಇವ್ರಿಗೇನು ಉಚ್ಕೆ ಚಿಡಿತಾ ಅಂತ? ಇವ್ರಿರೋ ಧೈರ್ಯದಿಂದಾನೆ ತಾನೆ ಆ ನಮ್ ಬಾವ ಮನೆ ಬಿಟ್ಟು ಹೋಗಿರೋದು. ಅನಗ ಅತ್ತೆಗೆ ಮಾಟ ಮಂತ್ರ ಏನಾದ್ರು ಮಾಡಿಸ್ಬಿಟ್ಟಿದಾರಾ? ಇವಳೇನಾದ್ರು ಇವಳು ತಿನ್ನೋ ಎಲೆ ಅಡ್ಕೆಯಲ್ಲಿ ಮತ್ತೇನಾದ್ರು ಬೆರೆಸಿ ಅತ್ತೆಗೇನಾದ್ರು ಕೊಟ್ಬಿಟ್ಟಿದ್ರೆ? ಅನಗ ಇವಳು ಅರ್ಧ ಗೀತ ಅರ್ಧ ಉಗೀತ ಮಾಡೋ ಅಡ್ಗೆನ ನಾವೆಲ್ರೂ ತಿನ್ಬೇಕೇನೆ? ನಾವ್ಯಾಕಕ್ಕ ತಿನ್ಬೇಕು? ಅವರೇ ತಿನ್ಕೊಳ್ಳಿ ಬಿಡಿ. ಇವಳು ಒಂದಿನ ಸರಿಯಾಗಿ ಗೂಟ ಇಟ್ಬಿಟ್ಟು ಹೋಗ್ತಾಳಲ್ಲ, ಅವಾಗ ಗೊತ್ತಾಗತ್ತೆ. ನೋಡ್ದಿಯಲ್ಲ ಕಾಳ, ಈಟೋತ್ ಕಂಟ ಅವ್ರು ಆಡ್ತಿದ್ದ ದೊಂಬ್ರಾಟ ಎಲ್ಲ ಒಂದಕ್ಕಿಂತ ತೋಪಾಗ್ಬಿಡ್ತು. ಅವ ನಮ್ ಜಾತಕದಲ್ಲಿ ಈಗ ಶುಕ್ರದಶೆ ಅನಿಸ್ತದೆ. ಓ, ನಮ್ ಪಕ್ಕದೆ ಎಲ್ಲ ಲ್ಯಾಟ್ರಿನ್ ಹೊಡಿತೈತೆ. ಸರಿಯಾಗಿ ಹೇಳ್ದೆ ಬುಡ್ಲಾ. ಇದೇ ಚಾನ್ಸು ಅಂತ ಇದನ್ನ ಮಡಿಕೊಂಡು ನಾವ್ ಮ್ಯಾಕ್ ಪ್ಯಾಕ್ 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 ಹೋಯ್ತಾ ಇರ್ಬೇಕು ಕಂಡ್ಲಾ. ಹೂ ಕಣವ. ನೀನ್ ಬ್ಯಾರೆ ಆಸ್ತಿನೆಲ್ಲ ಬರ್ಕೊಟ್ಟವನಂತ ಹೇಳ್ಬಿಟ್ಟ. ಅದ್ ಕೇಳಿದ ತಕ್ಷಣ ನಂಗ ಹಾಲ್ ಪಾಯಸ ಕುಡ್ದಷ್ಟೇ ಸಂತೋಷ ಆಗ್ಬಿಡ್ತು ಕಂಡ್ಲಾ. ಇನ್ನೇನಿದ್ರು ಮಗ ನಿನ್ ಕೈನಾಗೆ ಇರೋದು. ಹೆಂಗನ ಮಾಡಿ ನಿನ್ ಹೆಂಡ್ರನ್ನ ನಿನ್ ಬುಟ್ಟಿಗೆ ಹಾಕೊಂಡ್ಬಿಟ್ಟೆ ಅಂದ್ರೆ ಎಲ್ಲ ಸಲೀಸಾಗ್ಬಿಡ್ತದೆ ನೋಡು. ಅದಕ್ಕೆ ಅವಳಿಗೆ ಇಷ್ಟನೇ ಇಲ್ವಲ್ಲವ. ನಾನು ಎಷ್ಟೆಲ್ಲ ಪ್ರಯತ್ನ ಮಾಡ್ತಾ ಇದೀನಿ. ಮಂಕ್ ಮುಂಡದೆ ಬಡೆ ತವ ನಮ್ ದಾರಿಗೆ ಬರ್ತಾ ಇಲ್ಲ. ಏನ್ ಮಾಡ್ಲಿ? ಇಂತ ಮಾತಾಡಕ್ ನಾಚಿಕೆ ಆಗಕ್ಕಿಲ್ವೇನೋ ನಿನ್ಗೆ? ಗಂಡ್ಸಲ್ವೇನೋ ನೀನು? ಹೆಂಡ್ರನ್ನ ಹೆಂಗ್ ನೇಸ್ ಮಾಡ್ಬಿಟ್ಟು ಬುಟ್ಟಿಗೆ ಹಾಕೋಬೇಕು ಅಂತ ಗೊತ್ತಿಲ್ವೇ? ನಿಮ್ಮ ಅಪ್ಪನ ನೋಡ್ ಕಲ್ತ್ಕೋ. ರಸ್ತೆಗೆ ಡಾಂಬರ್ ಹಾಕಿ ರಸ್ತೆನ ನೇಸ್ ಮಾಡ್ತೀನಿ ಅಂತ ನನ್ನಂತವಳನೆ ನೇಸ್ ಮಾಡ್ಬಿಟ್ಟು ಬುಟ್ಟಿಗೆ ಹಾಕೊಂಬಿಟ್ಟ ಮುಂಡೆ ಮಗ. ಅಂತವನ್ ಮಗ ನೀನೇನ್ಲ ಹಿಂಗಾಡ್ತೀಯ? ಆ ತಾಜಾ ಹೂನ ಆದಷ್ಟು ಬೇಗ ಮುದುಡಿ ನೀನ್ ಜೋಬ್ನಾಗ್ ಮಡಿಕೊಂಡು ನಿನ್ನಂತವಳನಾಗ್ ಮಾಡ್ಕೋ. ಮೊದ್ಲು ನಾನು ಆ ಕರಿಸುಂದ್ರಿನ ಬೇಡ ಅನ್ಕೊಂಡಿದೆ ಕಂಡ್ಲಾ. ಇಟ್ಟೊಂದೆಲ್ಲ ಆಸ್ತಿ ಬರ್ತದೆ ಅನ್ನೋವಾಗ ಯಾಕ್ಲಾ ಬಿಡ್ಬೇಕು? ಲೇ ಮಗ, ಅವಳ ದೊಡ್ಡ ಮನ್ಸ್ ಮಾಡಿ ಬುಟ್ಟಿಗೆ ಹಾಕೊಳ್ಳ. ಮ್ಯಾಕೆ ಈ ಸುಂದ್ರಿರ್ಗೆಲ್ಲ ಒಂದ್ ಗತಿ ಕಾಣಿಸೋದ್ ನನಗ್ ಗೊತ್ತೈತೆ. ಅವ ಇಷ್ಟೆಲ್ಲ ಹೇಳಿದ್ಮೇಲೂ ನನ್ ಗಂಡ್ಸಾಗಿ ಏನ್ ಮಾಡ್ತೀರಿ ಅಂತ ನೋಡ್ತಾ ಇರು. ಅಯ್ಯೋ ನನ್ ಕೂಸೆ, ನನ್ ಮಗ ಅಲ್ವೇ? ಅದೇನ್ ಮಾಡ್ತೀಯ ಅದನ್ ಬೇಗ ಮಾಡು. ಈಗ್ಲೇ ಟೇಮ್ ಆಗಿ ಹೋಗದೆ. ನನ್ನ ಪಟಾಯಿಸ್ಕೊಂಡು ಓಡೋಗ್ಬಿಟ್ಟಾಳು ಕರಿಸುಂದ್ರಿ. ಸುಮ್ಕಿರವ, ನೀನ್ ಅಡ್ಗೆ ಮಾಡಾಯ್ತು. ಉಪ್ಸಾರ್ ಮಾಡನೆ ಬಸ್ಸಾರ್ ಮಾಡನೆ? ಅವ ಮಾಂಸ ಏನಾದ್ರು ತರದಲ್ವಾ? ಬಂದಿರೋದ್ ಇವತ್ತೆ. ತಡಿ, ಯಾವ್ದೋ ಕಾಸ್ ಬರ್ಬೇಕು ಸಾರಾಯಿ ಮಾರಿದ್ದು. ಬರ್ಲಿ, ಬಾಡು ಬಳ್ಳು ಎಲ್ಲ ಬಿಸಾಕ್ಬಿಡ್ತೀನಿ. ಈ ಮನೇಲಿ ಏನು ಕೊಡಲ್ಲ ಕಣವ. ಏನ್ ಕೊಟ್ಟಾವ ಮುಂಡೆವು? ಕಾಪಿನೇ ಕೊಡಲ್ಲ ಅಂತ ಏನ್ ಬಾಡ್ ಕೊಟ್ಟಾವೆ? ಬರೀ ರಸಾಯನ ಆಗ್ತವೆ. ಅದನ್ನ ಬೇಸಕ್ ಬತ್ತವಲ್ಲ ಮೂದೇವಿ ಮುಂಡೆವಿಕೆ. 3 ಹೊತ್ತು ರೂಮ ಕೂತ್ಕೊಂಡ್ ಮೀಟಿಂಗ್ ಮಾಡಕ್ ಹೇಳು. ಮೀಟಿಂಗ ಇವನ್ನೆಲ್ಲ ಮಾಡ್ತಾವೆ ಸರಿಯಾಗಿ. ಅವ ಅದು ರಸಾಯನ ತರ ಆದ್ರೂ ಇದ್ರೆ ಓಕೆ. ಇಲ್ಲೂದ್ರೆ ಅಲ್ಲಿ ಜೋಗ್ ಫಾಲ್ಸ್ ಹೋದಂಗ್ ಹೋಯ್ತದ ಕಣವ. ಕತ್ತೆ ಹುಚ್ಚೋ ಇದಂಗೆ. ವಿಷ ಕುಡ್ದು ಬಿಡ್ಬೋದು ಅದ್ರ ಬದ್ಲು. ಅದನ್ನ ತಿಳ್ಕೊಂಡು ಈ ಮನೆಗ್ ಬಿದ್ದಿದ್ಯಲ್ಲ ಮುಂಡೆದೆ. ಅದಕ್ಕೆ ಕಣವ ಮಾಂಸ ಗಿಂಸ ತರೋದಲ್ವಾ ಅಂತ ಕೇಳ್ದೆ. ಬಿಡವಾ,
ಇದೆಲ್ಲ ಐಶು ಬೇಬಿಗೋಸ್ಕರ ಕಣವ. ಐಶು ಬೇಬಿನ ಪಟಾಯಿಸ್ಕೋಬೇಕು ತಾನೆ, ಬುಟ್ಟಿಗೆ ಹಾಕೋಬೇಕು ತಾನೆ. ಮೊದ್ಲ ಮುಂಡೆ ತಿಂತದ ಕೇಳು, ಒಣಿಕೊಂಡ್ ಒಳ್ಳೆ ಸೀಗಡಿ ಬಡ್ಡೆ ಇದ್ದಂಗ. ನಾನ್ ತಿಂದಿ ಸ್ಟ್ರಾಂಗ್ ಆಗಿದ್ರೆ ಬುಟ್ಟಿಗೆ ಹಾಕೋಬಹುದು ಬಿಡವ್ವ. ಅವ ಅಡ್ಗೆ ಮಾಡಿರೋ, ಬರ್ತೀನಿ. ಹಾ ಬಂದೆ. ಹಂಗೆ ಒಂದ್ ನಿಂತ್ಕೊಂಡಿರೋ ಪ್ಯಾನ್ ತಗೊಂಬರ್ಲ, ಶಾನೆ ಸೆಕೆ ಕಂಡ್ಲ. ಯಪ್ಪ ಸೆಕೆ ಸುರಿದೋಯ್ತದೆ. ಶೋ ಶಿವನೇ, ಮಲ್ಕೋರಿರೋದೇ ತಡ್ತೀನಿ ಬಿಡವ್ವ. ಹಾ ಯಾವ್ದೋ ಒಂದ್ ತಕ್ಕಂಬ. ಈಟ್ ದೊಡ್ಡ ಮನೆಗೆ ಅದೇನೋ ಗೋಡೆಗೆ ನೇತಾಕ್ತಾರಲ್ಲ ಗಾಳಿ ಬರದ, ಅದೆಲ್ಲ ತಗೊಂಬಂದ್ ಹಾಕಿಲ್ವಲ್ಲ ಮುಂಡೆವು. ಹಾ ಇಲ್ಲ ಐತಾ, ಇದೇನೋ ತೂತ್ ಮಾಡಿ ಮಡ್ಗವ್ರೆ. ಗಾಳಿ ಬತ್ತದ, ಗಾಳಿ ಬತ್ತದ. ಇದಕ್ಕೂ ಮುಂಚೆ ಧರ್ಮರಾಜ್ ಯಾವಾಗ್ಲಾರು ಈ ರೀತಿ ಮನೆ ಬಿಟ್ಟು ಹೋಗಿದ್ರಾ? ಇದೆಲ್ಲ ಅವ್ರು ಆಗಾಗ ಮಾಡೋ ಡ್ರಾಮಾ. ಆದ್ರೆ ಈ ಸಲ ಏನೋ ಸೀರಿಯಸ್ ಆಗಿ ನಿರ್ಧಾರ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಎಲ್ರೂ ಅಂದ್ಕೊಂಡಿದ್ದಾರೆ. ಹಾಗಾದ್ರೆ ಅವರೆಲ್ರಿಗೋಸ್ಕರನೇ ನಾನು ಹುಡುಕಿ ಕಂಡಿಡಿಬೇಕು ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ ಆತರ ಏನೂ ಇಲ್ಲ. ಆದ್ರೆ ಈ ಅಪವಾದನ ನನ್ನ ಮಗನ ಮೇಲೆ ಹೊರಿಸಿದ್ದಾರೆ. ನನ್ನ ಜೀವನದಲ್ಲಿ ನನ್ನನ್ನೇ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಈಗಷ್ಟೇ ಒಂದ್ ಸ್ವಲ್ಪ ದಿನದಿಂದ ನನ್ನನ್ನು ನಾನು ಕಂಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀನಿ. ಇಂಥ ಸಮಯದಲ್ಲಿ ಅವ್ರು ಕಳೆದು ಹೋಗಿದ್ದಾರೆ. ಈ ಸಮಾಜದ ದೃಷ್ಟಿಲಿ ನಾನು ಅವರು ಗಂಡ ಹೆಂಡತಿ ಆಗಿದ್ದೀವಿ. ಅದನ್ನ ಬಿಟ್ಟು ನಾನು ನನ್ನನ್ನು ಹುಡುಕ್ತಾ ಇರೋದಿಕ್ಕೂ ಅವ್ರು ಕಳೆದು ಹೋಗಿರೋದಿಕ್ಕೂ ಯಾವುದೇ ಸಂಬಂಧ ಇಲ್ಲ. ಈಗಲೂ ಅವ್ರ ಮನೆ ಬಿಟ್ಟು ಹೋಗೋಕ್ಕೂ ಮುಂಚೆ ಒಂದು ವಿಲ್ ಬರೆದು ಹೋಗಿದ್ದಾರೆ. ಎಲ್ರ ಹೆಸರಲ್ಲೂ ಆಸ್ತಿನ ಡಿವೈಡ್ ಮಾಡಿ ವಿಲ್ ಮಾಡಿದ್ದಾರೆ. ಆದ್ರೆ ನನ್ನ ಹೆಸರಿಗೂ ನನ್ನ ಮಕ್ಕಳ ಹೆಸರಿಗೂ ಯಾವ ಆಸ್ತಿನೂ ಬರ್ದಿಟ್ಟಿಲ್ಲ. ಹಾಗಂತ ನನಗೇನೂ ಬೇಜಾರಿಲ್ಲ. ಹೇಳ್ಬೇಕಂದ್ರೆ ತುಂಬಾನೇ ಸಂತೋಷ. ಯಾಕಂದ್ರೆ ಇವರಿಂದ ಕಳ್ಕೊಂಡಿರೋ ನನ್ನ ಜೀವನಕ್ಕೆ ಇವರೇನಾದ್ರೂ ಪರಿಹಾರ ಕೊಟ್ಟಿದ್ದಿದ್ರೆ ಅದರಿಂದ ನನಗೆ ತುಂಬಾ ಅವಮಾನ ಆಗ್ತಾ ಇತ್ತು. ಬಟ್ ನನ್ನ ಜೀವನದಲ್ಲಿ ಅವರಿಂದಾಗಿರೋ ನಷ್ಟನ ಯಾರೂ ತುಂಬಕ್ಕಾಗಲ್ಲ. ಅದು ಬೇಕಾಗೂ ಇಲ್ಲ. ಯಾಕಂದ್ರೆ